ಫ್ರೆಂಡ್ಸ್, ನಿನ್ನೆ ಅಷ್ಟೇ ಭಾರತದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M40ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಫೋನ್ ಎಷ್ಟರ ಮಟ್ಟಿಗೆ ನೀವು ಇದನ್ನು ಕೊಳ್ಬೋದು, ನಾವು ₹20,000 ಈ ಒಂದು ಸ್ಮಾರ್ಟ್ ಫೋನ್ಗೆ ಪೇ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಎಷ್ಟೊಂದು ಒಳ್ಳೆ ಫೀಚರ್ಸ್ಗಳು ಸಿಗ್ತಾ ಇದೆ. ಅದಕ್ಕೆ ಇದು ವರ್ತ್ ಇದೆಯಾ, ನನ್ನ ಅನಿಸಿಕೆಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ₹20,000 ಪೇ ಮಾಡ್ತಿದ್ದೀವಿ ಅಂದರೆ ಈ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವೇನಾದರೂ ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಬೋದು. ಈ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ನಮ್ಗೆ ಏನಾದರೂ ಪೂರ್ತಿ ನೋಡಿದ ತಕ್ಷಣ ಏನೋ ಸ್ವಲ್ಪ ಯೂಸ್ ಆಯಿತು, ಸ್ವಲ್ಪ ಏನೋ ಇಷ್ಟ ಆಯ್ತಪ್ಪ ಅಂದರೆ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಎಲ್ಲ ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ ಸ್ವಲ್ಪ ಕವರ್ ಮಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಅನಿಸುತ್ತೆ ಈ ಒಂದು ಫೋನಲ್ಲಿ ಏನೆಲ್ಲ ಫೀಚರ್ಸ್ಗಳು ಮಿಸ್ ಆಯಿತಾ ಅಥವಾ ಏನಿದ್ರಲ್ಲಿ ಎಕ್ಸ್ಟ್ರಾ ಇದೆ ಮತ್ತು ಏನೆಲ್ಲ ಬೇಕಾಗಿತ್ತು, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ. ಇದರಿಂದ ನಮ್ಮ ವಿಡಿಯೋಗೆ ಒಂದು ಫೀಡ್ಬ್ಯಾಕ್ ಸಿಗುತ್ತೆ, ರಿವ್ಯೂ ಸಿಕ್ಕಾಗತ್ತೆ. ಸೊ ದಯವಿಟ್ಟು ನೀವು ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಫೋನ್ನ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸೋಕ್ಕೆ ಮರಿಬೇಡಿ. ಸೊ ಫ್ರೆಂಡ್ಸ್, ಮೊದಲೇದಾಗಿ ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಇದರೊಂದು ಡಿಸೈನ್ ನೋಡಿಕೊಂಡಾಗ ಇದು ಪ್ಯೂರ್ ಪ್ಲಾಸ್ಟಿಕ್ನಿಂದ ರೆಡಿ ಆಗಿರುವಂಥದ್ದು ಪಾಲಿಕಾರ್ಬನ್ ಮೆಟೀರಿಯಲ್ ಈ ಒಂದು ಸ್ಮಾರ್ಟ್ ಫೋನ್ ನೋಡ್ತಾ ಇದ್ವಿ. ಗ್ಲಾಸ್ ಬಾಡಿ ಮತ್ತು ಮೆಟಲ್ ಬಾಡಿನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ನೋಡ್ತಾ ಇಲ್ಲ. ಇನ್ನು ಈ ಒಂದು ಫೋನಲ್ಲಿ ಮೇನ್ ಹೈಲೈಟ್ ಫೀಚರ್ ಈ ಒಂದು ಸ್ಮಾರ್ಟ್ ಫೋನ್ನ ಇನ್ಫಿನಿಟಿ ಓ ಡಿಸ್ಪ್ಲೇ, ಅಂದರೆ ಒಂದು ಪಂಚ್ ಹೋಲ್ ಕ್ಯಾಮ್ರಾ ಏನು ನೋಡ್ತಾ ಇದ್ವಿ, ಇದಕ್ಕೆ ಇನ್ಫಿನಿಟಿ ಓ ಡಿಸ್ಪ್ಲೇ ಅಂತ ಹಾಕೋಬಹುದು. ಈ ಒಂದು ಫೋನಲ್ಲಿ 6.3 ಇಂಚಸ್ ಇರುವ ಫುಲ್ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. ನಮಗೆ ಯಾವುದಿಲ್ಲಿ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ನಾವಿಲ್ಲಿಂದ ನೋಡ್ತಾ ಇಲ್ಲ. ಸೊ ಇಲ್ಲಿ ₹20,000 ಪೇ ಮಾಡ್ತಾ ಇದ್ವಿ. ಸೇಮ್ ಇದೇನೇ ಒಂದು ಸ್ಯಾಮ್ಸಂಗ್ A50ಗೆ ಕೂಡ ₹18,500 ಪೇ ಮಾಡ್ತಾ ಇದ್ವಿ. ಅಲ್ಲಿ ನಮಗೆ ಆಮ್ಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ನಮಗೆ ಇದು ಇನ್ಫಿನಿಟಿ ಓ ಅಂದರೆ ಪಂಚೋಲ್ ಕ್ಯಾಮ್ರಾ ಏನು ಕೊಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ. ಅಲ್ಲಿ ನಮಗೆ ಇನ್ಫಿನಿಟಿ ವಿ ಡಿಸ್ಪ್ಲೇ ನೋಡ್ತಾ ಇದ್ವಿ, ಅಲ್ಲಿ ಕೂಡ ಒಂದು ನಾಚ್ನ ನೋಡ್ತಾ ಇದ್ವಿ. ಬಟ್ ಅಲ್ಲಿ ನಮಗೆ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಬಟ್ ಇಲ್ಲಿ ನಮಗೆ ಆಮ್ಲೆಡ್ ಡಿಸ್ಪ್ಲೇ ಸಿಗ್ತಾ ಇಲ್ಲ, TFT ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಇದೊಂದು ಈ ಒಂದು ಫೋನಲ್ಲಿ ಮೇನ್ ಮಿಸ್ಸಿಂಗ್ ಪಾಯಿಂಟ್ ನನಗೆ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ 32 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಒಂದು ಟ್ರಿಪಲ್ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ. ಇನ್ನು ಮುಂದಿನ ಕ್ಯಾಮ್ರಾ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಶೂಟರ್ ವಿತ್ ಪಂಚ್ ಹೋಲ್ ಕ್ಯಾಮ್ರಾ ಜೊತೆ ನೋಡ್ತಾ ಇದ್ವಿ. ಈ ಎಲ್ಲ ಫೀಚರ್ಸ್ಗಳನ್ನ ಬಿಟ್ಟರೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ 3500 mAh ಬ್ಯಾಟ್ರಿ, C ಪೋರ್ಟ್, 15 ವ್ಯಾಟ್ನ ಪವರ್ ಅಡಾಪ್ಟರ್ ವಿತ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದು ಸ್ಮಾರ್ಟ್ ಫೋನ್ಗೆ ಸಪೋರ್ಟ್ ಆಗುತ್ತೆ. ಇಲ್ಲಿ ನಿಮಗೆ 3.5mm ಹೆಡ್ಫೋನ್ ಜಾಕ್ ಮಿಸ್ಸಿಂಗ್ ಆಗಿದೆ. ಬಟ್ ನಿಮಗೆ C ಪೋರ್ಟ್ನ ಜೊತೆ ಒಂದು ಏರ್ಫೋನ್ ಈ ಒಂದು ಫೋನಲ್ಲಿ ಸಿಗುತ್ತೆ, ಅದರಿಂದ ನೀವು ಮಜಾ ತಗೊಳ್ಬೋದು. ಬಟ್ ಹೆಡ್ಫೋನ್ ಜಾಕ್ ಬೇಕಾಗಿತ್ತು ಅನ್ಸುತ್ತೆ. ಇನ್ನು ಈ ಒಂದು ಫೋನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ, ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಪೈ ಸಿಗ್ತಾ ಇದೆ. ಸೊ ಈ ಎಲ್ಲ ಒಂದು ನಾರ್ಮಲ್ ಫೀಚರ್ಸ್ಗಳು ನೀವು ಎಲ್ಲ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ ನೋಡ್ತಾ ಇರ್ತೀರಾ. ಇನ್ನು ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ನ ಮೇನ್ ಫೀಚರ್, ಇದರಲ್ಲಿ ಸ್ಯಾಮ್ಸಂಗ್ನವರು M ಸೀರೀಸ್ನಲ್ಲಿ ಮೊದಲ ಬಾರಿಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಕೊಡ್ತಾರೆ. M40ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. ಸೊ ನಾವಿಲ್ಲಿ 20,000 ಪೇ ಮಾಡ್ತಾ ಇದ್ದೀವಿ. ಇವಾಗ ಎಕ್ಸಾಂಪಲ್ ರೆಡ್ಮಿ ನೋಟ್ 7ನಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 675 ಕೊಡ್ತಾ ಇದ್ದಾರೆ ಕೇವಲ ₹14,000. ಮತ್ತೆ ಒಂದು ವಿವೋ V15 ಪ್ರೋನಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 675 ಕೊಡ್ತಾರೆ, ಅಲ್ಲಿ ₹30,000 ಪೇ ಮಾಡ್ತಾ ಇದೀವಿ. ಬಟ್ ಈ ಪ್ರೊಸೆಸರ್ ಕೊಟ್ಟಿದ್ದಾರೆ. ಇನ್ನು ಸದ್ಯದಲ್ಲೇ ರಿಯಲ್ಮಿ X ಮುಂದಿನ ವೀಕ್ ಅಥವಾ ಇನ್ನು 2 ವೀಕ್ ಬಿಟ್ಟು ಒಂದು ಫೋನ್ ಬರ್ತಾ ಇದೆ. ರೆಡ್ಮಿ ಕಡೆಯಿಂದ K20 ಬರ್ತಾ ಇದೆ, K20 Pro ಕೂಡ ಬರ್ತಾ ಇದೆ. ಈ ಎಲ್ಲ ಸ್ಮಾರ್ಟ್ ಫೋನ್ಗಳು ಇದೇ ಬಜೆಟ್ ಇದೆ, ಅಂದರೆ ₹15,000 ಹಿಡ್ಕೊಂಡು ₹20,000. K20 Pro ಮಾತ್ರ ₹20,000ಕ್ಕಿಂತ ಮೇಲೆ ಪ್ರೈಸ್ ಆಗಲಿದೆ. ಸೊ ಆ ಎಲ್ಲ ಫೀಚರ್ಸ್ಗಳು ನಮಗೆ ಅಲ್ಲಿ ತುಂಬ ಇದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಫೀಚರ್ಸ್ಗಳನ್ನ ನೋಡ್ತಾ ಇದ್ವಿ. ಅಲ್ಲಿ ನಮಗೆ ಆಮ್ಲೆಡ್ ಡಿಸ್ಪ್ಲೇ ಕೂಡ ಸಿಗುತ್ತೆ, ಅಲ್ಲಿ ಯಾವುದು ಪಂಚ್ ಹೋಲ್ ಕ್ಯಾಮ್ರಾ ಏನೂ ಇಲ್ಲ, ನಮಗೆ ಫುಲ್ ವ್ಯೂ ಫುಲ್ ಬೆಜರ್ಲೆಸ್ ಡಿಸ್ಪ್ಲೇ ನೋಡ್ತಾ ಇದ್ವಿ, ಪಾಪಪ್ ಕ್ಯಾಮ್ರಾ ಎಲ್ಲ ಸಿಗುತ್ತೆ. ಪ್ರೊಸೆಸರ್ ಇದಕ್ಕಿಂತ ಬೆಟರ್ ಇದೆ, ಎಲ್ಲ ಒಂದು ಸ್ನ್ಯಾಪ್ಡ್ರ್ಯಾಗನ್ 700 ಮೇಲೆ ಒಂದು ಪ್ರೊಸೆಸರ್ಗಳನ್ನ ನೋಡ್ತಾ ಇದ್ವಿ. ಸೊ ನನಗನ್ಸಿದ ಪ್ರಕಾರ ನಾವು ₹20,000 ಪೇ ಮಾಡ್ತಾ ಇದೀವಿ ಅಂದ್ಕೊಂಡಾಗ ಏನೊಂದು ಜಸ್ಟ್ ಪಂಚ್ ಹೋಲ್ ಕ್ಯಾಮ್ರಾ ಏನೊಂದು ಮುಂದಿನ ವ್ಯೂಗೋಸ್ಕರ ನಾವು ಸ್ಯಾಮ್ಸಂಗ್ ಫೋನ್ ಇಷ್ಟಪಟ್ಟು ತೊಗೊಳಕ್ಕಿಂತ ಇದಕ್ಕಿಂತ ಬೆಟರ್ ನಾನು A50 ಅಂತೀನಿ. A50 ನಮಗೆ ಆಮ್ಲೆಡ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ಇನ್ಫಿನಿಟಿ ವಿ ಡಿಸ್ಪ್ಲೇ ಇದೆ. ಸೊ ಡಿಸ್ಪ್ಲೇಗೋಸ್ಕರ ನಾವು ಒಂದು ಬೆಟರ್ ಫೋನ ಚೂಸ್ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗುತ್ತೆ. ಅಂಥದ್ದೇನು ಇಂಟ್ರೆಸ್ಟಿಂಗ್ ಫೀಚರ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಇಲ್ಲ ನನಗನ್ಸುತ್ತೆ. ನೀವು ರಿಯಲ್ಮಿ Xಗೆ ವೇಟ್ ಮಾಡಿ, ರೆಡ್ಮಿ K20 Proಗೆ ವೇಟ್ ಮಾಡಿ, ಅಥವಾ ನೀವು ಹೊಸ ಫೋನ್ಸ್ಗಳು ಇನ್ನೆಲ್ಲ ಯಾವ ಬರುತ್ತೆ ಅವಾಗ ವೇಟ್ ಮಾಡಿ. ಬಟ್ M40 ನನ್ನ ಕಡೆಯಿಂದ ಸಜೆಸ್ಟ್ ಇಲ್ಲ. ನೀವು ಡೈ ಹಾರ್ಡ್ ಫ್ಯಾನ್ ಸ್ಯಾಮ್ಸಂಗ್ ಬಿಟ್ಟು ನನಗೆ ಬೇರೆ ಯಾವುದೇ ಫೋನ್ ಬೇಡಪ್ಪ ಅಂದ್ಕೊಂಡ್ರು ಈ ಫೋನ್ನ ತೊಗೊಳ್ಬೇಡಿ, A50ನ ತೊಗೊಳ್ಳಿ, ಇದಕ್ಕಿಂತ ಬೆಟರ್ ನನಗೆ ಅನಿಸುತ್ತೆ. ಸೊ ನಿಮ್ಗೆ ಎಷ್ಟರ ಮಟ್ಟಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್ಗಳ ಮುಖಾಂತರ ತಿಳಿಸ್ಕೊಡಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಅನಿಸಿಕೆಗಳಿತ್ತಪ್ಪ ಹೇಳಬೇಕು ಅನಿಸ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ ಫುಲ್ ಫ್ರೀ ಇದೆ, ಅಲ್ಲಿ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸಿಗೋಣ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಪೇಸ್.